ಅಂದರೆ 1098 ಇದೆ ಎಲ್ಲ ಶಾಲೆ ಕಂಪಲ್ಸರಿ ಬರ್ತೀವಿ. ಇದು ಯಾವಾಗ 1916 38 ಮೇಡಮ್. ಎಲ್ಲ ಕೆಲವು ಕಡೆ ಇದೆ ಮೇಡಮ್, ಕೆಲವು ಕಡೆ ಮಾಡ್ಕೊಂತಾರೆ ಲ್ಯಾಪ್ಟಾಪ್. ಹೈಸ್ಕೂಲ್ ಎಲ್ಲರೂ ಹೈಸ್ಕೂಲ್ ಮಕ್ಕಳು ಎಲ್ಲ ಜಾಯಿನ್ ದೊಡ್ಡ ಹಾಲಿನ ಕೆಲವು ಕಡೆ ಇದೆ, ಇರೋ ಕಡೆ ಅರೇಂಜ್ ಮಾಡಿದ್ದಾರೆ. ಇದು ಸ್ಟ್ರೆಂತ್ 194 ಇರೋದ್ರಿಂದ ಮಕ್ಕಳ ಹೇಳಿದ್ನಲ್ಲ, ನಮ್ಮ ಜಿಲ್ಲೆಗೆ ನೂತನವಾಗಿ ಬಂದಿರತಕ್ಕಂಥ ಲತಾ ಕುಮಾರಿ ಮೇಡಮ್ ಅವರು IAS ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ತಮ್ಮ ಕುರಿತು ಪ್ರತಿ ಶುಕ್ರವಾರ ಫ್ರೈಡೇ ಫ್ರೆಂಡ್ ಅಂತೇಳಿ ಮಾತಾಡ್ತೇನೆ. ಕೇಳ್ತಾ ಇದ್ದೀರಾ? ಹೋದ್ಸತಿ ಏನು ಹೇಳಿದ್ರು ಜ್ಞಾಪಕ ಇದೆಯಲ್ಲ? ಅದನ್ನೆಲ್ಲ ನೀವು ಮನನ ಮಾಡ್ಕೊಂಡು ನಿಮ್ಮ ಸುರಕ್ಷತೆ ಬಗ್ಗೆ ಮತ್ತು ಬಾಲ್ಯ ವಿವಾಹ ಆಗಬಾರ್ದು ಪ್ರತಿಜ್ಞೆ ಬೋಧಿಸಿದ್ರು. ಗೊತ್ತಾಯ್ತಾ? ಇವತ್ತು ಈ ವಾರದಲ್ಲೂ ಕೂಡ ನಿಮಗೆ SSLC ಪರೀಕ್ಷೆಗೆ ಸಿದ್ಧತೆ ಬಗ್ಗೆ ಮತ್ತು ನಿಮ್ಮ ಸುರಕ್ಷತೆ ಬಗ್ಗೆ ಪ್ರತಿ ವಾರನೂ ಕೂಡ ನಿಮಗೆ ಕುರಿತು ಮಾತಾಡ್ತಾರೆ. ಪಾಲಿಸಬೇಕು. ನೀವು ಕೂಡ ಚೆನ್ನಾಗಿ, ಯಾರು ಕೂಡ ಭಾಳ ಮುಖ್ಯವಾಗಿ ಏನು ಹೇಳಿದ್ರು ಹೇಳಿ, ಯಾರು ಕೂಡ ಶಾಲೆಗೆ ಮತ್ತು ಶಾಲೆಗೆ 100% ಬಂದರೆ ಬಹುಮಾನ ಕೊಡ್ತೀನಿ ಅಂತಲೂ ಕೂಡ ಘೋಷಣೆ ಮಾಡಿದ್ದಾರೆ. ನಾವೇ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಿಮ್ಗೆ ಕೋರಿಸಿ ಒಂದು ಬಹುಮಾನ ಕೂಡ ಕೊಡ್ತೀವಿ. ಆಗ್ಬೋದು ಎಲ್ಲ ಶಾಲೆಗಳು. ಆಲ್ ದ ಬೆಸ್ಟ್. ಲಾಸ್ಟ್ ಇಯರ್ ಏನಿತ್ತು ರಿಸಲ್ಟ್ ಶಾಲೆ? 93%. ನಿಮ್ಮನ್ನು ಕುರಿತು ಮಾತಾಡ್ತಾರೆ ಎಲ್ಲ ಪ್ರೀತಿಯ ಮಕ್ಕಳ. ಮೊನ್ನೆ ಜಿಲ್ಲಾಧಿಕಾರಿಗಳು ನಿಮ್ಮ ಕುರಿತು ಮಾತಾಡಲಿಕ್ಕೆ ಇಡೀ ನಿಮ್ಮ ಶಾಲೆ ಒಂದೇ ಅಲ್ಲ, ಇಡೀ ಜಿಲ್ಲಾದ್ಯಂತ ಸುಮಾರು 536 ಶಾಲೆಯಿಂದ 63,000 ವಿದ್ಯಾರ್ಥಿಗಳು ಆಲಿಸ್ತಾ ಇದ್ದಾರೆ. ನಮ್ಮಲ್ಲಿ ಫ್ರೈಡಿನಲ್ಲಿ ಇದೊಂದು ಸೌತ್ ಇಂಡಿಯಾದಲ್ಲಿ ಇದೊಂದೇ ಇದು ಕೊಟ್ಟಾರೆ ಮೇಡಮ್. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಗರ್ಲ್ಸ್ಗಾಗಿರೋ ಸರ್ ತುಂಬ ಯೂಸ್ ಆಗ್ತದೆ. ಎಜುಕೇಷನ್ ಕ್ಲಾಸ್ ಎರಡು ಸೆಕ್ಟರ್, ಒಂದು IT ಒಂದು ಎಜುಕೇಷನ್, ಎರಡು ಸೆಕ್ಟರ್ ಇದೆ. ಏನು ಹೇಳಬೇಕು? ಒಬ್ಬರು ಜಿಲ್ಲಾಧಿಕಾರಿಗಳಿಗೆ ತಮ್ಮದೇ ಆದಂತಹ ಒಂದು ಕಾರ್ಯ ಒತ್ತಡಗಳು ಸಾಕಷ್ಟು ಇರುತ್ತೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ಈ ಒಂದು ಕ್ರಮ ಕೈಗೊಂಡಿದ್ದೀರಿ. ಪ್ರೌಢಶಾಲಾ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಶಿಕ್ಷಣಕ್ಕೆ ಒತ್ತು. ಈ ಒಂದು ಕಾನ್ಸೆಪ್ಟ್ ನಿಮ್ಮಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯವಾಯಿತು? ಹೇಳಬೇಕು ಅಂದರೆ, ನಾವು ಏನೇ ಕೆಲಸ ಮಾಡಿದ್ರೂ ಎರಡು ವಿಷಯದಲ್ಲಿ ನೋಡ್ತೇವೆ. ಈಗ ಮೂಲಭೂತ ಸೌಕರ್ಯಗಳನ್ನು, ಒಂದು ಅಭಿವೃದ್ಧಿ ಅಂದರೆ ಏನು? ಮೂಲಭೂತ ಸೌಕರ್ಯಗಳನ್ನು ಜನಗಳಿಗೆ ಒದಗಿಸುವುದು. ಅದು ಮಾಡುವಾಗ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಒಂದು ಆಸ್ತಿ ಅಂದರೆ ನಮ್ಮ ಮಕ್ಕಳು. HR ಅಂತೀವಿ, ಹ್ಯೂಮನ್ ರಿಸೋರ್ಸ್, ರಿಚೆಸ್ಟ್ ಹ್ಯೂಮನ್ ರಿಸೋರ್ಸ್. ಅಂದರೆ ನಿಜವಾದ ಒಂದು ಒಳ್ಳೆಯ ನಮ್ಮ ಮೂಲಭೂತ ಸಂಪತ್ತು ಅಂದರೆ, ನಮ್ಮ ಸಂಪತ್ತು ಅಂದರೆ ಅದು ನಮ್ಮ ಮಾನವ ಸಂಪತ್ತು. ಅದರಲ್ಲೂ ನಮ್ಮ ಮಕ್ಕಳು ನಮ್ಮ ದೇಶದ ನಿಜವಾದ ಸಂಪತ್ತು. ಅವರಿಗೆ ಒಂದು ಗುಣಮಟ್ಟದ ಶಿಕ್ಷಣ ನಮ್ಮೆಲ್ಲರ ಧ್ಯೇಯ. ಆ ಕಾರಣದಿಂದಾಗಿ ನಾನು ಇದೇ ಹುದ್ದೆಯಲ್ಲಿ ಅಂತ ಅಲ್ಲ, ನಾನು ಯಾವುದೇ ಹುದ್ದೆಯಲ್ಲಿ ಹೋದ್ರೂ ಸಹ ಶಾಲಾ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೇನೆ. ಇನ್ನೂ ಒಂದು ನೀವು ಕೇಳಬಹುದು, ಅದರಲ್ಲೂ ಸರ್ಕಾರಿ ಶಾಲಾ ಮಕ್ಕಳ ಕಂಡ್ರೆ ಮತ್ತು ಶಾಲೆಗಳ ಕಂಡ್ರೆ ನನಗೆ ತುಂಬ ಅಪ್ಯಾಯಮಾನ. ಯಾಕೆ ಅಂದರೆ ನಾನು ಓದಿರೋದು ಸರ್ಕಾರಿ ಶಾಲೆಯಲ್ಲಿ. ಸೊ ಹಾಗಾಗಿ ಆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮತ್ತು ಅವುಗಳಲ್ಲಿ ಒಂದು ಗುಣಮಟ್ಟ ಶಿಕ್ಷಣ ಕೊಡಬೇಕು ಅನ್ನೋದು ನನ್ನ ಮೂಲ ಧ್ಯೇಯ. ಈಗ ಪ್ರೌಢಶಾಲೆಗಳಲ್ಲಿನ SSLCನಲ್ಲಿ ಏನು ಮಕ್ಕಳು ಹೋಗ್ತಾರೆ, ನಮ್ಮ ಜಿಲ್ಲೆಯಲ್ಲಿ ಈಗ ನೀವು ಪ್ರವಾಸನೂ ಮಾಡಿದ್ದೀರಿ, ಈ ಕಾರ್ಯಕ್ರಮನೂ ಮಾಡಿದ್ದೀರಿ. ಇದ್ರ ಬಗ್ಗೆ ನಿಮಗೆ ರೆಸ್ಪಾನ್ಸ್ ಯಾವ ಥರ ಇದೆ ಶಿಕ್ಷಣ ಇಲಾಖೆದು? ಮೊದಲನೇದಾಗಿ ನಮ್ಮ ಹಾಸನ ಜಿಲ್ಲೆ ಹೇಳಬೇಕು ಅಂದರೆ ಶಿಕ್ಷಣದಲ್ಲಿ ಈಗ ನಾವು ಫಲಿತಾಂಶ ನೋಡಿದ್ರೆ SSLCಯಲ್ಲಿ ಒಂದು ಉತ್ತಮ ಫಲಿತಾಂಶನೇ ಇದೆ, ಒಳ್ಳೆಯ ಸ್ಥಾನದಲ್ಲಿ ಇದೆ, 6ನೇ ಸ್ಥಾನ ಗಳಿಸಿದೆ ರಾಜ್ಯದಲ್ಲಿ. ಆದರೆ ಅಷ್ಟು ಸಾಕಾಗಲ್ಲ. ಮೊದಲನೇ ಸ್ಥಾನ ಅನ್ನೋದಕ್ಕಿಂತ ನನ್ನ ಧ್ಯೇಯ ಇಷ್ಟೇ, ನಮ್ಮ ಶಾಲೆಯಲ್ಲಿ ಕಲಿಯುವ ಯಾವುದೇ ಮಗುವು ಅನುತ್ತೀರ್ಣ ಆಗಬಾರ್ದು ಅಥವಾ
ನಾಟ್ ಕ್ಲಿಯರ್ NC ಅಂತ ಕರೀತಾರೆ, NC ಮಕ್ಕಳು ಅಂತ. ಆ ಥರ ಆಗಬಾರ್ದು. ಇಲ್ಲಿ ಪಾಸ್ ಫೇಲ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಪ್ರತಿಯೊಂದು ಮಗು ತನ್ನದೇ ಆದ ಒಂದು ರೀತಿಯಲ್ಲಿ ಶಿಕ್ಷಣ ಪಡೀಲಿಕ್ಕೆ ಇಲ್ಲಿ ಅವಕಾಶ ಉಂಟು. ಪ್ರತಿಯೊಂದು ಮಗುನೂ ಸಹ ಉತ್ತೀರ್ಣ ಆಗಬೇಕು ಅನ್ನೋ ಉದ್ದೇಶ ಮೊದಲನೇದಾಗಿ. ಜೊತೆಯಲ್ಲಿ ಗುಣಮಟ್ಟ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡೋದು. ನೀವು ಹೇಳಿದಾಗೆ ಇನ್ನು ಮೂಲಭೂತ ಸೌಕರ್ಯಗಳು, ಒಂದು ಶಾಲೆ ಅಂದರೆ ಒಂದು ಮೂಲಭೂತ ಸೌಕರ್ಯಗಳು, ಕಟ್ಟಡ ಇರ್ಬೋದು, ಬೆಂಚಸ್, ಚೇರ್ಸ್, ಬೋರ್ಡ್ಸ್, ಅಥವಾ ಈಗೆಲ್ಲ ಟೆಕ್ನಾಲಜಿ, ಈಗ ಸ್ಮಾರ್ಟ್ ಬೋರ್ಡ್ಸ್ ಕಾನ್ಸೆಪ್ಟನ್ನು ಸಹ ಬರ್ತಾ ಇದೆ. ಅದು ಎಲ್ಲದಕ್ಕಿಂತ ಹೊರತಾಗೂ ನಮಗೆ ಅನೇಕ ಚಾಲೆಂಜಸ್ಸನ್ನು ನಾವು ಈಗ ನಿಧಾನವಾಗಿ ನಾವು ಮೀಟ್ ಮಾಡಿದ್ದೇವೆ ಅಥವಾ ಸಾಲ್ವ್ ಮಾಡಿದ್ದೇವೆ. ಏನು ಅಂದರೆ ಪ್ರತಿಯೊಂದು ಶಾಲೆಗೆ ಶೌಚಾಲಯ ಇರಬಹುದು, ಆಟದ ಮೈದಾನ ಇರಬಹುದು, ಕಾಂಪೌಂಡ್ ವ್ಯವಸ್ಥೆಗಳಿರಬಹುದು. ಈ ರೀತಿಯಾಗಿ ನಾವು ಗಮನ ಹರಿಸ್ತಾ ಬಂದಿದ್ದೇವೆ. ಆದಾಗ್ಯೂ ನಮ್ಮ ಅಂತಿಮ ಒಂದು ನೀವು ಏನೇ ಇನ್ಫ್ರಾಸ್ಟ್ರಕ್ಚರ್ ಕೊಡಿ, ಏನೇ ಸೌಲಭ್ಯಗಳನ್ನು ಕೊಡಿ, ಆದರೆ ಕೊನೆಗೆ ಪೋಷಕರು ಕೇಳೋದು ಅಥವಾ ಮಕ್ಕಳಿಗೆ ಅವಶ್ಯ ಇರೋದು ಗುಣಮಟ್ಟದ ಶಿಕ್ಷಣ. ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ನಾನು ಮೊದಲನೇದಾಗಿ ಟೀಚರ್ಸ್ಗೆ ಹೇಳೋದು ಇಷ್ಟೇ, ನಿಮಗೆ ಎಷ್ಟು ಜನ ಮಕ್ಕಳು ಅಂದರೆ ನನಗೆ 1, 2 ಅಲ್ಲ, ನಿಮ್ಮ ಶಾಲೆಯಲ್ಲಿ ಕಲಿಯುವ ಪ್ರತಿಯೊಂದು ಮಗುನು ನಮ್ಮ ಮಗು. ಹಾಗಾಗಿ ನನಗೆ ಕೇಳ್ತಾರೆ ನಿಮಗೆ ಎಷ್ಟು ಜನ ಮಕ್ಕಳು ಅಂತ ಹೇಳಿ. ನಾನು ಹೇಳ್ತೇನೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಲಿತಕ್ಕಂಥ ಪ್ರತಿಯೊಂದು ಮಗುವಿನ ಜವಾಬ್ದಾರಿನೂ ಸಹ ನನ್ನದಿರ್ತದೆ. ಹಾಗಾಗಿ ಸುಮಾರು 2 ಲಕ್ಷ ವಿದ್ಯಾರ್ಥಿಗಳು ಏನು ಕಲಿತಾ ಇದ್ದಾರೆ, ಅವರೆಲ್ಲರ ಜವಾಬ್ದಾರಿ ಶಿಕ್ಷಕರಿಗೆ ಮತ್ತು ಪೋಷಕರ ಮೇಲೆ ಇದೆ. ಇನ್ನೊಂದು ಮುಖ್ಯವಾಗಿ ನಾನು ಶಿಕ್ಷಕರಿಗೆ ಹೇಳೋದು, ಯಾವುದೇ ಮಗು ದಡ್ಡ ಅಥವಾ ಕಲಿಕೆಯಲ್ಲಿ ಹಿಂದುಳಿದಿದೆ ಅನ್ನೋದು ಇಲ್ಲ. ಅವರಿಗೆ ಒಂದಲ್ಲ ಒಂದು ಕಲಿಕಾ ನ್ಯೂನತೆಗಳನ್ನು ಕಂಡುಹಿಡಿದು ಅವರನ್ನು ನೀವು ಚೆನ್ನಾಗಿ ಹೋದವ್ರ ಬಗ್ಗೆ ಗಮನ ಹೆಚ್ಚಾಗಿ ಕೊಡೋದು ಬೇಕಾಗಿಲ್ಲ. ಯಾಕಂದರೆ ಅವರು ಕಲಿಸ್ಬಿಡ್ತಾರೆ. ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಆ ಮಕ್ಕಳಿಗೆ ಎಲ್ಲ ರೀತಿಯ ಸಪೋರ್ಟು, ಮಾನಸಿಕವಾಗಿ ಮತ್ತು ಅವರನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಲ್ಲಿ ನೀವು ಖಂಡಿತ ಒಬ್ಬ ಒಳ್ಳೆಯ ಟೀಚರ್ ಆಗ್ತೀರಾ. ಇನ್ನು ಪೋಷಕರಿಗೆ ಹೇಳಬೇಕು ಅಂದರೆ ನಾನು ಪೋಷಕರಾಗಿಯೂ ಹೇಳಬೇಕು ಅಂದರೆ ತಾಳ್ಮೆ ತುಂಬ ಮುಖ್ಯ. ಹೋಲಿಕೆ ಮಾಡಬೇಡಿ. ನಿಮ್ಮ ಮಗು ತುಂಬ ಸ್ಪೆಷಲ್. ಅವರ ವೀಕ್ನೆಸ್, ಸ್ಟ್ರೆಂತನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಒಂದು ಒಳ್ಳೆಯ ಕಲಿಕಾ ವಾತಾವರಣವನ್ನು ನಿರ್ಮಿಸಲು ನೀವು ತ್ಯಾಗ ಮಾಡಬೇಕಾಗ್ತದೆ. ಪೋಷಕರು ಖಂಡಿತ ತ್ಯಾಗ ಮಾಡಬೇಕು. ಅವರ ಮೊಬೈಲ್ನ, ಅವರ ಟಿವಿಯನ್ನು, ಅವರ ಮನೋರಂಜನೆಯನ್ನು, ಅವರ ಕೆಟ್ಟ ಹವ್ಯಾಸಗಳು, ಈಗೇನಾದರೂ ನಿಮಗೆ ಸ್ಮೋಕಿಂಗ್ ಈ ಥರ ಏನಾದರೂ ಅಭ್ಯಾಸಗಳಿದ್ರೆ ಅವನ್ನೆಲ್ಲ ಮಕ್ಕಳ ಮುಂದೆ ಬಿಡಬೇಕು. ಮಕ್ಕಳು ನೀವು ಹೇಳಿದ್ದನ್ನ ಅಥವಾ ನಾವು ಹೇಳಿದ್ದನ್ನ ಖಂಡಿತ ಕೇಳಲ್ಲ, ಆದರೆ ನಾವು ಏನು ಮಾಡ್ತೀವೋ ಅದನ್ನು ಖಂಡಿತ ನೋಡ್ತಾ ಇರ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು. ಈಗ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಚಂದ್ರೇಗೌಡ ಅವರೇ, ತುಂಬ ಥ್ಯಾಂಕ್ ಯು. ನಿಮ್ಮ ಮಾತು ಕೇಳ್ತಾ ಇದ್ದೆ, ನೀವೆಲ್ಲ ವಿವರವಾಗಿ ಹೇಳ್ತಾ ಇದ್ರಿ.